ಹಾಯ್ ಫ್ರೆಂಡ್ಸ್, ಎಂಚವಲ್ಲರ ಮಾತೆಲ್ಲ ಹೇಗಿದ್ದೀರೆಲ್ಲರೂ? ಇವತ್ತೆಂತ ಗೊತ್ತುಂಟ, ನಾವಿವತ್ತು ಕನಿಲೆ ಕಡ್ಲೆಯ ಗಸಿ ಮಾಡ್ತಿದ್ದೇವೆ. ಇದು ಮಳೆಗಾಲ ಬಂತಂತ ಹೇಳಿದ್ರೆ ನಮ್ಮಾಚೆ ಎಲ್ರು ಮಾಡುವಂತದ್ದೇ ಈ ಕನಿಲೆಯ ಗಸಿ ಅಥವಾ ಯಾವುದೋ ಬೇರೆ ಬೇರೆ ರೆಸಿಪೀಸ್ ಎಲ್ಲ. ಹಾಗೆ ನಾವಿವತ್ತು ಕನಿಲೆ ಕಡ್ಲೆಯ ಗಸಿ ಮಾಡ್ತಿದ್ದೇವೆ. ಕನಿಲೆ ಅಂತ ಹೇಳಿದ್ರೆ ಇದು ಬಿದಿರಿನ ಚಿಗುರು ಇರ್ತದಲ್ಲ, ಮೊಳಕೆ ಇರ್ತದಲ್ಲ, ಅದುವೇ ಅದನ್ನೇ ಇವತ್ತು ನಾವು ಮಾಡುವಂಥದ್ದು. ಮತ್ತೆ ನಾನು ಹೇಳಿದ್ದು ಮತ್ತೆ ನಾವೀಗ 3 ದಿನದ ಮೊದಲೇ ಕನಿಲೆಯನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಕಟ್ ಮಾಡಿ ಆದ್ಮೇಲೆ 3 ದಿನ ಅದನ್ನು ನೀರಲ್ಲಿ ಹಾಕಿಡ್ಲಿಕ್ಕೆ ಉಂಟು. ಆ ವಿಡಿಯೋನು ನಾವು ಮೊದಲೇ 3 ದಿನ ಹಿಂದೆ ಮಾಡಿಟ್ಟಿದ್ದೇವೆ. ಇದ್ರ ಜೊತೆಗೇನೆ ಆ್ಯಡ್ ಮಾಡ್ತೇವೆ, ನೋಡಿ ಬನ್ನಿ. ಮತ್ತೆ ಕೆಲವರಿಗೆ ಇದು ಕೆಸುವಿನ ಎಲೆ ಉಂಟಲ್ಲ, ಪತ್ರೊಡೆಲ್ಲ ಮಾಡ್ತೇವೆ, ಅದರದ್ದು ಡಿಫ್ರೆನ್ಸ್ ಗೊತ್ತಿಲ್ಲ, ಅಂದ್ರೆ ವ್ಯತ್ಯಾಸ ಗೊತ್ತಿಲ್ಲ, ಯಾವುದು ಒಳ್ಳೇದು, ಯಾವ ಎಲೆಯಿಂದ ಪತ್ರೊಡೆ ಮಾಡ್ಬೋದು ಅಂತ ಹೇಳಿ. ಹಾಗೆ ಇವತ್ತು ನಿಮ್ಗೆ ಆ ಡಿಫ್ರೆನ್ಸ್ ಅನ್ನು ಸಹ ಹೇಳ್ತೇವೆ. ಇಲ್ಲಿ ನೋಡಿ ಬಿದಿರು, ನೋಡಿ ಇದು ಬಿದಿರು, ಇದು ಮೊಳಕೆ ಬರ್ತಲ್ಲ, ಅದುವೇ ಇದು. ಇದನ್ನು ಕನಿಲೆ ಅಂತ ಹೇಳ್ತಾರೆ, ನಾವು ಅದನ್ನು ಕೀರ್ಲ್ ಅಂತ ಹೇಳ್ತೇವೆ. ನೋಡಿ ಇದು ಮಳೆಗಾಲದಲ್ಲೆಲ್ಲ ಇದು ಬಿದಿರು ಸಿಗುವಂತದ್ದು. ಇದೇ ಜೂನ್ ಜುಲೈ ತಿಂಗಳಲ್ಲಿ ಇದು ಸಿಗುವಂತದ್ದು. ಮಳೆಗಾಲದಲ್ಲಿ ಹೆಚ್ಚಿನವರು ಈ ರೆಸಿಪಿ ಮಾಡಿಯೇ ಮಾಡ್ತಾರೆ ನಮ್ಮಾಚೆ. ಇದು ನೋಡಿ ತುಂಬಾ ಉದ್ದ ಇತ್ತು, ಹೀಗೆ ಇತ್ತು ಒಳಗೆ, ಅದು ಕಟ್ ಆಯ್ತು ನೋಡಿ. ಕಟ್ಟಾಗಿ ಇಲ್ಲಿ ಒಳಗೆ ಸ್ವಲ್ಪ ಇರುದು, ಅಷ್ಟಿಲ್ಲ ನೋಡಿ. ಇದು ಹೀಗೆ ಉಂಟು. ಇನ್ನೆಂತ ಮಾಡ್ಬೇಕಂತ ಹೇಳಿದ್ರೆ, ಹೊರಗಿನ ಕವಚವನ್ನೆಲ್ಲ ತೆಗೆದು ಒಳಗಿನ ಸಾಫ್ಟ್ ಆದ ಭಾಗ ಇರ್ತದೆ ತಿರುಳು, ಅದನ್ನು ಮಾತ್ರ ಹಾಕ್ಲಿಕ್ಕೆ. ಈಗ ನೋಡಿ ಈ ತರ ತೆಗಿಬೇಕು ಇದರ ಕವಚವನ್ನು. ಕಟ್ ಮಾಡಿದ್ರೆ ಬೇಗ ಬರ್ತದೆ ತೆಗಿಲಿಕ್ಕೆ. ನೋಡಿ ಇದರ ಕವಚ ಎಲ್ಲ ಇಷ್ಟು ತೆಗೆದಿದ್ದೇನೆ, ಇದು ಬೆಳೆದಿದೆ ನೋಡಿ. ಇದನ್ನು ಇಷ್ಟು ಕಟ್ ಮಾಡಬೇಕು ಇಲ್ಲಿಂದ. ನೋಡಿ ಇದಾಗುದಿಲ್ಲ, ಅದು ಬೆಳೆದಿದೆ. ಇದನ್ನು ನೀನು ಕೊಚ್ಚಲಿಕ್ಕೆ ಉಂಟು. ನಿಮ್ಗೆ ಇಲ್ಲಿ ಕಲರ್ ಡಿಫ್ರೆನ್ಸ್ ಗೊತ್ತಾಗ್ಬೋದು ನೋಡಿ. ಇಲ್ಲಿ ವೈಟ್ ಉಂಟು, ಇಲ್ಲಿ ಲೈಟ್ ಗ್ರೀನ್ ಅಲ್ಲಿ ಉಂಟು. ಇದು ಬೆಳೆದಿರುವ ಭಾಗ, ಇಷ್ಟನ್ನು ಯೂಸ್ ಮಾಡ್ಲಿಕ್ಕಿಲ್ಲ, ಇಲ್ಲಿ ಇಷ್ಟು ಯೂಸ್ ಮಾಡುದು, ಮತ್ತೆ ಇಷ್ಟು ಯೂಸ್ ಮಾಡ್ಲಿಕ್ಕೆ. ಹಾಗೆ ಇಲ್ಲಿಂದ ಇಲ್ಲಿಯವರೆಗೆ ಕೊಚ್ಚಬೇಕು. ನೋಡಿ ಇದೆಲ್ಲ ಕೊಚ್ಚಾಯ್ತು. ಈಗ ಕೊಚ್ಚಿದೇನಲ್ಲ, ಈಗ ಕಟ್ ಮಾಡ್ಬೇಕು ಇದನ್ನು. ನೋಡಿ ಈಗ ಸೊಮ್ಮೆ ಕೊಚ್ಚಿದನ್ನು ಕಟ್ ಮಾಡಿ ಆಯ್ತು. ವಾಪಸ್ ಆ ಥರನೇ ಕೊಚ್ಚಿ ಸೇಮ್ ಅದೇ ರೀತಿ ಕಟ್ ಮಾಡಬೇಕು. ಅದೇ ರೀತಿ ಇಲ್ಲಿಯವರೆಗೆ ಹೋಗ್ಬೇಕು. ಬೆಳೆದಿರುವ ಭಾಗವನ್ನು ಕಟ್ ಮಾಡ್ಲಿಕ್ಕಿಲ್ಲ, ಯಾವ್ದು ಎಲೆತ್ತು ಭಾಗ ಉಂಟಲ್ಲ ಅದನ್ನು ಮಾತ್ರ. ಈ ಬಿದಿರನ್ನು ಕೊಚ್ಚಿ ಆದ್ಮೇಲೆ ನೀರಲ್ಲಿ ಹಾಕಿಡ್ಲಿಕ್ಕೆ ಉಂಟು. ಅದನ್ನು 3 ದಿನ ಇಡ್ಲೇಬೇಕು. ಯಾಕಂತ ಹೇಳಿದ್ರೆ ಅದು ವಿಷ ಅಲ್ಲ, ಅದರಲ್ಲಿರುವ ವಿಷ ಎಲ್ಲ ಹೋಗ್ಬೇಕು, ಆ ನೀರಲ್ಲಿ ಹೋಗ್ತದೆ. 3 ದಿನ ನೀರಲ್ಲಿ ಇಟ್ಟು ದಿನಕ್ಕೊಮ್ಮೆ ನೀರು ಚೇಂಜ್ ಮಾಡಿ ಇಡ್ಬೇಕು. ಮಾತ್ರ ಅದರ ನೀರು ಉಂಟಲ್ಲ, ಅದು ಎಲ್ಲಿ ಕೂಡ ಹೊರಗೆ ಬಿಸಾಡಬಾರ್ದು, ಯಾಕಂದ್ರೆ ಹೊರಗೆ ಇಡಬಾರ್ದು. ಯಾಕಂತ ಹೇಳಿದ್ರೆ ಅದು ತುಂಬಾ ವಿಷ ಕೂಡ. ಪ್ರಾಣಿಗಳು, ಪಕ್ಷಿಗಳು, ಕರು, ದನ ಎಲ್ಲ ಇರ್ತದಲ್ಲ, ಅದೆಲ್ಲ ತಿನ್ಬಾರ್ದು. ಯಾಕಂತ ಹೇಳಿದ್ರೆ ಅದು ವಿಷ ಅಲ್ಲ. ಹಾಗೆ ಆ ನೀರಲ್ಲಿ ತುಂಬಾ ವಿಷಯುಕ್ತದ ಅಂಶ ಇರ್ತದೆ. ಅದ್ರ ಸಿಪ್ಪೆ ಉಂಟಲ್ಲ, ಆಗ ಕವಚ ತೆಗ್ದೆವು, ಅದೆಲ್ಲ ದನ ಎಲ್ಲ ತಿನ್ಲೇಬಾರ್ದು, ಸಾಯ್ತದೆ. ಮತ್ತೆ ಅದನ್ನು ಯಾರಿಗೂ ದನಕ್ಕೆ ಸಿಗದ ತರ ಮಣ್ಣಿನ ಒಳಗೆ ಏನೋ ಹೂತಾಕ್ಬೇಕು. ಮತ್ತೆ ಈ ಬಿದಿರು ಉಂಟಲ್ಲ, ಇದು ಮಳೆಗಾಲದಲ್ಲಿ ಮಾತ್ರ ಆಗುದು. ಅಂದ್ರೆ ಮಳೆ ಬರುವಾಗ ಬಿದಿರು ಚಿಗುರು ಬರ್ತದೆ, ಆ ಚಿಗುರನ್ನೇ ಮಾಡುದು. ಸಿಗುದಿಲ್ಲ ಇಲ್ಲಿ ಕೂಡ ಈ ಬಿದಿರು. ನೋಡಿ ಇದು ಬಿದಿರಲ್ಲಿ ಗಂಟು ಬರ್ತದಲ್ಲ, ಅದೇ ಇದು ನೋಡಿ. ಫಸ್ಟ್ ಇದು ಕಟ್ ಮಾಡಿದೇವಲ್ಲ, ಇಷ್ಟು ಸಿಕ್ಕಿದೆ. ಇದನ್ನು ಇಲ್ಲಿಂದ ವಾಪಸ್ ಕಟ್ ಮಾಡಿದ್ರೆ ಆಯ್ತು. ನೋಡಿ ಅದೇ ರೀತಿ ವಾಪಸ್ ಕೊಚ್ಚಿದ್ರೆ ಆಯ್ತು. ನೋಡಿ ಎಲ್ಲ ಕೊಚ್ಚಾಯ್ತು. ಇದು ಕೊನೆ, ಇದು ಲಾಸ್ಟ್ ಇದು ನೋಡಿ. ಅದರ ಕವಚ ಎಲ್ಲ ಇದು ವೇಸ್ಟ್ ನೋಡಿ. ನೋಡಿ ಈಗ ಕನಿಲೆಯನ್ನೆಲ್ಲ ಕಟ್ ಮಾಡಿ ಆಯ್ತು ನೋಡಿ. ಇನ್ನು ಇದನ್ನು ನೀರಿಗೆ ಹಾಕುದು ನೋಡಿ. ಈ ತರ ನೀರಿಗೆ ಹಾಕ್ಬೇಕು. ಈ ರೀತಿ 3 ದಿನ ನೀರಲ್ಲಿ ಹಾಕಿಡ್ಬೇಕು. ದಿನಕ್ಕೆ ಒಮ್ಮೆ ಈ ನೀರನ್ನು ಚೇಂಜ್ ಮಾಡ್ಬೇಕು. 3 ದಿನ ಚೇಂಜ್ ಮಾಡ್ಬೇಕು. ಇನ್ನು 3 ದಿನ ಆದ್ಮೇಲೆ ನಿಮ್ಗೆ ತೋರಿಸ್ತೇವೆ. ನೀವು ನೋಡಿದ್ರಲ್ಲ ಈಗ ಇದು ಕನಿಲೆಯನ್ನು ಹೇಗೆ ಕಟ್ ಮಾಡುದು, ನೀರಲ್ಲಿ ಹೇಗೆ ಇಡುದು ಅಂತ ಹೇಳಿ. ನೋಡಿ ನಾವೀಗ 3 ದಿನ ಇಟ್ಟಾಗಿದೆ ನೋಡಿ, ಹೀಗೆ ಉಂಟು ನೋಡಿ. ನಿನ್ನೆಲ್ಲ ಮೊನ್ನೆ ಇದನ್ನು ಕಟ್ ಮಾಡಿದ್ದು, ಇವತ್ತಿಗೆ 3 ದಿನ ಆಯ್ತು ನೋಡಿ. ಈ ತರ ಉಂಟು. ಈಗ ಎಲ್ಲ ಇದರದ್ದು ನೀರು ತೆಗೆದು ಹೊಸತ್ತು ನೀರು ಹಾಕಿ ತಂದದ್ದು ನೋಡಿ. ಇದು ಹೀಗೆ ಇರ್ತದೆ ನೋಡಿ. ಈಗ ಉಪ್ಪು ಹಾಕ್ಬೇಕು ಬೇಯಲಿಕ್ಕೆ ಇಡುವಾಗ. ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಶಿನ ಹಾಕ್ಬೇಕು, ಅರಶಿನ ಪೌಡರ್ ನೋಡಿ. ಇದನ್ನು ಹೀಗೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದು ನೋಡಿ ಕಡ್ಲೆ ನೋಡಿ, ಇದು ಮೊಳಕೆ ಬಂದ ಕಡ್ಲೆಗಳು ನೋಡಿ. ಈ ತರ ಉಂಟು, ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿದೆ ಅಷ್ಟೇ. ಇದನ್ನು ನಾವು ಬೇಯಿಸೇ ತಂದದ್ದು. ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದು. ಇದರಲ್ಲಿ 100 ಗ್ರಾಂ ಕಡ್ಲೆ ಉಂಟು. ನಿಮ್ಗೆ ಬೇಕಿದ್ರೆ ಅಲಸಂಡೆ ಬೀಜ, ಹೆಸರು ಕಾಳು ಅದನ್ನೆಲ್ಲ ಹಾಕ್ಬೋದು. ಈ ಕನಿಲೆಯನ್ನು ಬೇಯಲಿಕ್ಕೆ ಇಡಬೇಕು.
ಇದೀಗ ಮುಚ್ಚಿಟ್ಟು ಅರ್ಧ ಗಂಟೆ ಬೇಯಬೇಕು. ನೋಡಿ ನಾನೀಗ ಇದು ತೋಟದಿಂದ ತಂದದಷ್ಟೇ ನೋಡಿ ಈ ಕೆಸುವಿನ ಎಲೆಯನ್ನು. ನೋಡಿ ಇದು ಪತ್ರೊಡೆ ಮಾಡಲಿಕ್ಕೆ ಆಗುದಿಲ್ಲ ನೋಡಿ, ಇದರಲ್ಲಿ ಕಲರ್ ಇದೆ ನೋಡಿ. ಇದು ತುಂಬ ತುರಿಸ್ತದೆ ಕೈಯೆಲ್ಲ, ಇದನ್ನು ಮುಟ್ಟಿದ್ರೆ. ಇವಳು ತಂದಲ್ಲ, ಈಗ ಅವಳ ಕೈ ತುರಿಸ್ತದೆ ಅಂತ ಅದನ್ನು ತಂದು ಇದ್ರದ್ದು ದಂಟು ನಾನು ಈಗ ಇಟ್ಕೊಂಡಿದ್ದೇನಲ್ಲ, ಹಾಗೆ ನನ್ನ ಕೈ ತುರಿಸ್ತಾ ಉಂಟು ಇದನ್ನು ಮುಟ್ಟಿ. ನೋಡಿ ಇದು ಪತ್ರೊಡೆ ಮಾಡುವಂತ ಎಲೆ ನೋಡಿ. ಇದರ ದಂಟು ವೈಟ್ ನೋಡಿ, ವೈಟ್ ಆಗಿ ಉಂಟು. ಇಂಥ ಎಲೆ ಸಿಕ್ಕಿದ್ರೆ ಪತ್ರೊಡೆ ಮಾಡ್ಬೋದು. ಮತ್ತೊಂದು ರೀತಿಯ ಎಲೆ ಇದು ನೋಡಿ, ಇದರ ದಂಟು ಬ್ಲ್ಯಾಕ್ ಇರ್ತದೆ ನೋಡಿ. ಇದು ಹೀಗೆ ಇದು ಪತ್ರೊಡೆ ಮಾಡಲಿಕ್ಕೆ ಆಗ್ತದೆ. ಇನ್ನೊಂದು ರೀತಿ ಇದುಂಟು ನೋಡಿ, ಇದೊಂದು ಕೆಸುವಿನ ಗೆಡ್ಡೆ ಸಿಗ್ತಲ್ಲ, ನಾವು ಪದಾರ್ಥ ಎಲ್ಲ ಮಾಡ್ತೇವೆ ಸಾಂಬಾರೆಲ್ಲ, ಅದರದ ಎಲೆ ಇದು ಸಹ ಆಗ್ತದೆ ಪತ್ರೊಡೆ ಮಾಡಲಿಕ್ಕೆ ನೋಡಿ. ಇದು ದೊಡ್ಡದಾಗ್ತದೆ, ದಂಟು ದೊಡ್ಡದು ನೋಡಿ, ಇದೆಲ್ಲ ದೊಡ್ಡದು. ಇದರ ಸಹ ಪತ್ರೊಡೆ ಮಾಡಲಿಕ್ಕೆ ಆಗ್ತದೆ. ನಾವು ನೆಟ್ಟಿದ್ದೇವಲ್ಲ, ಒಂದು ವಿಡಿಯೋದಲ್ಲಿ ಹಾಕಿದ್ದೇವೆ ನೆಟ್ಟದನ್ನು. ಇದು ಇನ್ನೊಂದು ರೀತಿ ಇದುಂಟು, ಅದನ್ನು ತೋರಿಸ್ತೇವೆ ನೋಡಿ. ಇದು ಇನ್ನೊಂದು ರೀತಿಯ ಪತ್ರೊಡೆ ಎಲೆ ನೋಡಿ, ಸಣ್ಣ ಸಣ್ಣ ಎಲೆ, ಸ್ವಲ್ಪ ದೊಡ್ಡ ಎಲೆ ಆಗ್ತದೆ. ಇದು ನಾವು ನೆಟ್ಟದ್ದು ತಂದು, ಹಾಗೆ ಸ್ವಲ್ಪ ಆಗಿದೆ ನೋಡಿ. ಇದು ಎಲ್ಲ ಎಲ್ಲಿ ತೋಟದ ಸೈಡ್ ಎಲ್ಲ ಇರ್ತದೆ ಇದು ಕೂಡ ಎಲೆ. ನೀವು ನೋಡಿದ್ರಲ್ಲ ಈಗ ಅಮ್ಮ ತೋರಿಸಿದ್ದು ಯಾವುದೆಲ್ಲ ಕೆಸುವಿನ ಎಲೆಗಳು ಅಂತ ಹೇಳಿ, ಬೇರೆ ಬೇರೆ ರೀತಿಯಲ್ಲಿ ಉಂಟು. ಈಗ ನಾವು ಯಾವುದೆಲ್ಲ ತೋರಿಸಿದ್ದೀವೋ ಅದೆಲ್ಲ ಪತ್ರೊಡೆ ಮಾಡ್ಲಿಕ್ಕೆ ಆಗ್ತದೆ. ಇದನ್ನೊಂದನ್ನು ಬಿಟ್ಟು ನೋಡಿ, ಇದರದ್ದು ಯಾರು ಕೂಡ ಮಾಡುದಿಲ್ಲ. ಇದು ಮಾತ್ರ ಭಾರಿ ತುರಿಸ್ತದೆ. ನನ್ನ ಕೈಯೆಲ್ಲ ಈಗ ಇಟ್ಕೊಂಡಿದ್ದೆ ಅಲ್ಲ, ಕೈಯೆಲ್ಲ ತುರಿಸ್ತಾ ಉಂಟು. ಮತ್ತೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಕೆಲವರಿಗೆ ಗೊತ್ತಿರುವುದಿಲ್ಲ ಯಾವ ಕೆಸುವಿನ ಎಲೆಯಿಂದ ಪತ್ರೊಡೆ ಮಾಡ್ತಾರೆ, ರೆಸಿಪಿ ಮಾಡ್ತಾರೆ ಅಂತ ಹೇಳಿ. ಹಾಗೆ ಇದನ್ನು ತೋರಿಸಿದ್ದು ಹೆಚ್ಚಿನವ್ರಿಗೆ, ಹಳ್ಳಿ ಕಡೆ ಹೆಚ್ಚಿನವ್ರಿಗೆ ಗೊತ್ತಿರ್ತದೆ ಯಾವುದೆಲ್ಲ ಕೆಸುವಿನ ಎಲೆ ಅಂತ ಹೇಳಿ. ಗೊತ್ತಿಲ್ಲದವರಿಗೆ ಇದನ್ನು ಯಾವುದೆಲ್ಲ ಎಲೆಗಳಿಂದ ಮಾಡ್ತೇವೆ ಅಂತ ಹೇಳಿ ತೋರಿಸಿದ್ದು. ಮತ್ತೊಂದು ರೀತಿಯ ಕೆಸುವಿನ ಎಲೆ ಉಂಟು, ಅದು ಮರದಲ್ಲಿ ಆಗುದು. ಆ ಕೆಸುವಿನ ಎಲೆ ನಮ್ಗೆ ಈಗ ಸಿಗ್ಲಿಲ್ಲ, ಸಿಕ್ಕಿದ್ರೆ ಆ ಮರ ಸಿಕ್ಕಿದ್ರೆ ನಿಮ್ಗೆ ತೋರಿಸ್ತೇವೆ. ಅದರಿಂದ ಕೂಡ ಪತ್ರೊಡೆ ಮಾಡ್ತಾರೆ. ಈಗ ಮಸಾಲ ಕಡಲಿಕ್ಕೆ ಉಂಟು ನೋಡಿ. ಇದರಲ್ಲಿ ಮೆಣಸು ಉಂಟು 15 ಕೆಂಪು ಮೆಣಸು, ಕೊತ್ತಂಬರಿ ಬೀಜ 1 ಟೇಬಲ್ ಸ್ಪೂನು, ಅರ್ಧ ಟೀ ಸ್ಪೂನ್ ಜೀರಿಗೆ, ಉದ್ದಿನ ಬೇಳೆ 1 ಟೇಬಲ್ ಸ್ಪೂನು, ಮೆಂತ್ಯ ಕಾಳು 10. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿದ್ದೇನೆ. 1 ಈರುಳ್ಳಿ, 5 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹುಳಿ, ಅರಶಿನ ಸ್ವಲ್ಪ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಕಡಿದ್ರೆ ಆಯಿತು ನೋಡಿ. ಇದು ಕಡ್ದಾಯಿತು. ಮೆಣಸು ಕಡಿಮೆ ಕೂಡ ಹಾಕ್ಬೋದು, ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಮೆಣಸು ನೋಡಿ. ಇದು ತೆಂಗಿನ ತುರಿ ಉಂಟು, ಇದರಲ್ಲಿ ಅರ್ಧ ತೆಂಗಿನ ತುರಿ ಉಂಟು. 1 ತೆಂಗಿನಕಾಯಿನ ಕಟ್ ಮಾಡಿ ಅರ್ಧ ಹಾಕಿದ್ದೇನೆ. ಲಾಸ್ಟ್ಗೆ ಸ್ವಲ್ಪ ಕಡಿಲಿಕ್ಕೆ ಉಂಟು. ಇದು ನೈಸಾಗಿ ಕಡಲಿಕ್ಕಿಲ್ಲ, ಗಸಿ ಮಾಡೋದಲ್ಲಾಗೆ ಸ್ವಲ್ಪ ಕಡಿದ್ರೆ ಸಾಕು. ತೆಂಗಿನ ತುರಿ ಆಗಿ ಇಷ್ಟು ಕಡಿದ್ದೇನೆ ನೋಡಿ, ತರಿ ಉಂಟು. ಜಾಸ್ತಿ ಕಡಿಯಿಲ್ಲ, ಸ್ವಲ್ಪ ಕಡ್ದಷ್ಟೇ. ಅದು ಮಿಕ್ಸ್ ಆಗಲಿಕ್ಕೆ ಮಾತ್ರ ಕಡ್ದದ್ದು ನಾನು. ಇನ್ನೊಂದು ತೆಗೆದು ನೋಡಿ, ಈಗ ಇದನ್ನು ತೆಗಿತಿದ್ದೇನೆ ನೋಡಿ. ಈಗ ಬೆಂದಿದೆ. ಇದರಲ್ಲಿ ನೀರೆಲ್ಲ ಡ್ರೈ ಆಗಿದೆ, ಸ್ವಲ್ಪ ನೀರಿರೋದು. ಇದನ್ನು ನೀರು ತೆಗಿಲಿಕ್ಕಿಲ್ಲ ನೋಡಿ. ಕನಿಲೆಯನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕಿದ್ದೇನೆ. ಅದೇ ಮಣ್ಣಿನ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು. ಕುಕ್ಕಿಂಗ್ ಆಯಿಲ್ ಯಾವುದು ಕೂಡ ತಗೊಳ್ಬೋದು. ಎಣ್ಣೆ ಬಿಸಿಯಾಗಿದೆ. ಈಗ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಬೇಕು. ಈಗ 1 ಈರುಳ್ಳಿ ಹಾಕಬೇಕು. ಈರುಳ್ಳಿಗೆ ಫ್ರೈ ಆಯಿತು. ಈಗ ಕಡ್ದಂಥ ಮಸಾಲೆಯನ್ನು ಹಾಕಬೇಕು. ಹೀಗೆ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಆದರೆ ಆಯಿತು. ಈರುಳ್ಳಿಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಈಗ ಇದೆಲ್ಲ ಫ್ರೈ ಆಯಿತು. ಈಗ ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು. ಇನ್ನು ಕಣಿಲೆ ಬೇಯುವಾಗ ಸಹ ಉಪ್ಪು ಹಾಕಿದ್ದೇನೆ, ಮತ್ತು ಕಡಲೆ ಸಹ ಉಂಟು, ಅದಕ್ಕೆ ಸಹ ಉಪ್ಪು ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ಇದರಲ್ಲಿ ಉಪ್ಪು ಜಾಸ್ತಿ ಆಗ್ತದೆ ನೋಡಿ. ಈಗ ಮಸಾಲೆ ಎಲ್ಲ ಫ್ರೈ ಆಯಿತು ಎಣ್ಣೆಯಲ್ಲಿ. ಈಗ ಇದಕ್ಕೆ ಈ ಕನಿಲೆಯನ್ನು ಹಾಕಬೇಕು.
ನೋಡಿ ಎಷ್ಟು ಬೇಯಬೇಕು ಕಡಲೆ. ಇದನ್ನು ಸಾಕಬೇಕು ಇದರೊಟ್ಟಿಗೇನೆ. ಇದನ್ನೀಗ ಸರಿಯಾಗಿ ಮಿಕ್ಸ್ ಮಾಡಿದರೆ ಆಯಿತು. ಇದೆಲ್ಲ ಮಿಕ್ಸ್ ಆಯಿತು. ಮಸಾಲೆ ಹಾಕಿದ ಮೇಲೆ 2 ನಿಮಿಷ ಬೆಂದರೆ ಸಾಕು. ನೋಡಿ ಇದು 2 ನಿಮಿಷ ಆಯಿತು. ಇನ್ನು ಇದನ್ನು ತೆಗೆಯೋದು. ಇನ್ನೇನು ಮಾಡಲಿಕ್ಕಿಲ್ಲ, ಒಗ್ಗರಣೆಲ್ಲ ಫಸ್ಟಿಗೆ ಕೊಟ್ಟಿದ್ದೇನಲ್ಲ ಹಾಗೆ. ಕನಿಲೆ ಕಡಲೆ ಗಸಿ ರೆಡಿ ಆಗಿದೆ. ಈಗ ಹೇಗಿದೆ ಅಂತ ಹೇಳಿ ನೋಡುವ ಟೇಸ್ಟ್. ಉಪ್ಪು ಖಾರ ಎಲ್ಲ ಸರಿಯಾಗಿ ಉಂಟು. ಖಾರ ಸ್ವಲ್ಪ ಜಾಸ್ತಿ ಉಂಟು, ಆದ್ರೂ ಸೂಪರ್ ಆಗಿ ಉಂಟು ಟೇಸ್ಟ್. ಮತ್ತೆ ಕನಿಲೆ ಸಿಗುದು ಕೂಡ ಅಪರೂಪ ಅಲ್ಲ, ಯಾರಿಗೂ ಸಿಗುದಿಲ್ಲ. ಸಿಕ್ಕಿದ್ರೆ ನೀವು ಕೂಡ ಇದನ್ನು ಮಾಡಿ. ಯಾಕೆ ಸಿಕ್ಕಿದ್ರೆ ವರ್ಷದಲ್ಲಿ 1 ಸಾರಿ ಆದ್ರೂ ತಿನ್ಬೇಕಂತೆ. ಅದಕ್ಕೋಸ್ಕರ ನೀವು ಕೂಡ ಮಾಡಿ, ಹೆಲ್ತ್ಗೆ ಕೂಡ ತುಂಬಾ ಒಳ್ಳೇದು. ಮತ್ತೆ ಮಾರ್ಕೆಟ್ ಅಲ್ಲಿ ಇದು ಸಿಗ್ತದೆ. ಈಗ ಇನ್ನು ಮಳೆಗಾಲ ಅಲ್ಲ, ಕೆಲವೊಂದು ಮಾರ್ಕೆಟ್ ಅಲ್ಲಿ ಈ ತರ ಬಿದಿರನ್ನೆಲ್ಲ ಸೇಲ್ ಮಾಡ್ಕೊಂಡಿರ್ತಾರೆ. ಆಗ ನೀವು ಅದನ್ನ ತಕೊಂಡು ನಿಮ್ಗೆ ಎಂತ ಬೇಕೋ ಅದನ್ನ ಮಾಡ್ಬೋದು. ನಾವು ಮಾಡಿದ್ದು ಗಸಿ ಇದೇ ತರ ಪಲ್ಯ ಮಾಡ್ತಾರೆ, ಅದು ತುಂಬಾ ಡ್ರೈ ಇರ್ತದೆ. ಮತ್ತೆ ಬೇರೆ ಬೇರೆ ರೆಸಿಪಿ ಮಾಡ್ತಾರೆ, ತುಂಬಾ ಒಳ್ಳೇದು ಮಾತ್ರ ಹೆಲ್ತಿಗೆ. ನಮ್ಮ ತುಳುನಾಡಿನಲ್ಲಿ ಈಗ ಸ್ಟಾರ್ಟ್ ಆಯ್ತು ಆಟಿ ತಿಂಗಳು. ಇನ್ನು ಜುಲೈ ಹಾಫ್ ಮಂತ್ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಆಗ ಇನ್ನೂ ಸ್ಟಾರ್ಟ್ ಮಾಡ್ತಾರೆ ಕನಿಲೆ, ಪತ್ರೊಡೆ, ಇನ್ನು ಬೇರೆ ಬೇರೆ ರೆಸಿಪಿ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದ್ಸಲಿ ಕನಿಲೆ ಸಿಗುವಾಗ ನಿಮ್ಗೆ ಬೇರೆ ರೆಸಿಪಿ ಮಾಡಿ ತೋರಿಸ್ತೇವೆ, ನೀವು ಕೂಡ ಟ್ರೈ ಮಾಡಿ. ಮತ್ತೆ ನಿಮ್ಗೆ ಇವತ್ತಿನ ವಿಡಿಯೋ ನೀವು ನೋಡಿದ್ರಲ್ಲ, ಕೆಸುವಿನ ಎಲೆ ಬೇರೆ ಬೇರೆ ಟೈಪ್ ಅಲ್ಲಿ ಇರ್ತದೆ ಅಂತ ಹೇಳಿ ನೋಡ್ಕೊಂಡು, ಯಾವ್ದು ಕೆಸುವಿನ ಎಲೆ ಅಂತ ನೋಡ್ಕೊಂಡು ಪತ್ರೊಡೆ ಅಥವಾ ಬೇರೆ ಏನಾದ್ರು ರೆಸಿಪಿ ಮಾಡಿ. ಮತ್ತೆ ಈ ಇವತ್ತಿನ ಗಸಿ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ನಾಳೆ ಮಾತಾಡಲಿಕ್ಕೆ ಸಿಗ್ತೇವೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಈ ಬಿದಿರು ಉಂಟಲ್ಲ, ಮತ್ತೆ ಇದು ಜಾಸ್ತಿ ಹಿರಿಯರು ಹೇಳ್ತಿದ್ರು ವಾರದಲ್ಲಿ. ಇದು ಇನ್ನೊಂದು ಏನು ನೋಡಿ, ಈಗ ಅಲ್ಲಿ ಮಸಾಲ ನಮ್ಮ ಚಾನಲ್ ಕಡೆ ಇವರೆಲ್ಲ ಖಾರ ಸ್ವಲ್ಪ ಸಿಗದಿದ್ರೆ